ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಜನಸಾಮಾನ್ಯರ ಅಡ್ವೊಕೇಟ್ ಡಾಕ್ಟರ್ ಬಸವರಾಜ್ ಗಡಾದ್. ಇವತ್ತು ಪೊಲೀಸರ ಬಂಧನಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ನಾಗರಿಕರು ಭಯ ಬೀಳೋದಕ್ಕೆ ಕಾರಣಗಳು ಇರುತ್ತವೆ. ಆ ಸಂದರ್ಭದಲ್ಲಿ ಫ್ರೀಡಮ್ ಟಿವಿ ಕೆಲವು ಟಿಪ್ಸನ್ನು ಕೊಡ್ತಾ ಇದೆ. ಇವುಗಳನ್ನು ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಭಯ ಬೀಳುವ ಅವಶ್ಯಕತೆ ಇಲ್ಲ. ಈಗಾಗಲೇ ದೇಶದಲ್ಲಿ ಸಾಕಷ್ಟು ಏನು ಕಾನೂನುಗಳು ಬದಲಾಗಿವೆ, ಪೊಲೀಸ್ ವ್ಯವಸ್ಥೆ ಬದಲಾಗಿದೆ, ಸಾಕಷ್ಟು ಪೊಲೀಸರನ್ನು ಜನಸ್ನೇಹಿಯಾಗಿ ಮಾಡಬೇಕನ್ನೋಂಥ ಸಾಕಷ್ಟು ಆದೇಶಗಳಿವೆ. ಹೀಗಾಗಿ ಜನ ಭಯ ಬೀಳದೇನೆ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿಯನ್ನು ಕೊಡ್ಬೋದು. ಪೊಲೀಸರು 3 ಸಂದರ್ಭದಲ್ಲಿ ನಿಮಗೆ ನೋಟಿಸನ್ನು ಕೊಡ್ತಾರೆ. ಅಂದರೆ CRPC ಸೆಕ್ಷನ್ 160 ಪ್ರಕಾರ ನೀವು ಯಾವುದೇ ಸಂದರ್ಭದಲ್ಲಿ ಯಾವುದೋ ಒಂದು ಕೇಸ್ನಲ್ಲಿ ಸಾಕ್ಷಿಯಾಗಿದ್ದಂಥ ಸಂದರ್ಭದಲ್ಲಿ, ಯಾವುದೋ ಇನ್ಸಿಡೆಂಟ್ ಅಥವಾ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ನೀವು ಸಾಕ್ಷಿದಾರ ಇದ್ದಂಥ ಸಂದರ್ಭದಲ್ಲಿ ಈ ಸಾಕ್ಷಿಯನ್ನು ಹೇಳಲಿಕ್ಕೆ ನಿಮಗೆ CRPC 160 ಅಡಿ ನೋಟಿಸನ್ನು ಕೊಡ್ತಾರೆ. ಉಳಿದ ಸಂದರ್ಭದಲ್ಲಿ CRPC ಸೆಕ್ಷನ್ 91 ಅಡಿಯಲ್ಲಿ, ಅಂದರೆ ನೀವು ಯಾವುದೋ ಪ್ರಕರಣದಲ್ಲಿ ಅವರಲ್ಲಿ FIR ಆಗಿದ್ದ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತೆ ದಾಖಲೆಗಳನ್ನು, ಈಗ ಯಾವುದೋ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದ್ದಂಥ ಸಂದರ್ಭದಲ್ಲಿ ಆ ಡಾಕ್ಯುಮೆಂಟ್ಗಳನ್ನು ತಂದು ಕೊಡುವಂತೆ, ಅಥವಾ ಯಾವುದೋ ಒಂದು ಪ್ಲಾನ್ ಇರಲಿ, ಅಥವಾ ಒಬ್ಬ ಎಂಪ್ಲಾಯಿ ಕುರಿತಂಗಿದ್ರೆ ಆ ಎಂಪ್ಲಾಯಿಯ ಅಟೆಂಡೆನ್ಸ್ ಕುರಿತಂಗೆ ಯಾವ ರೀತಿ ಮಾಹಿತಿ ಇದೆ, ಇಂಥ ದಾಖಲೆಗಳನ್ನು ಕೇಳಲಿಕ್ಕಾಗಿ ಅವರು ನೋಟಿಸನ್ನು ಕೊಡ್ತಾರೆ. ಉಳಿದಂತೆ CRPC ಸೆಕ್ಷನ್ 41 ಅಡಿ ಕೂಡ ಅವರು ನೋಟಿಸನ್ನು ಕೊಡಬೇಕು. ಈ CRPC ಸೆಕ್ಷನ್ 41 ಅಡಿ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ನಿಮ್ಮ ಮೇಲೆ ದಾಖಲಾಗಿದ್ದರೆ ಅಥವಾ ಯಾವುದೋ FIR ಆಗಿದ್ದರೆ ಈ ಸಂದರ್ಭದಲ್ಲಿ ಅವರು ನೋಟಿಸ್ ಕೊಡ್ತಾರೆ. ಕೆಲವು ಸಾರಿ ಪೊಲೀಸರು ಪ್ರಕರಣ ದಾಖಲಾಗಿದ್ದರೂ ಆಗದೇ ಇದ್ದಾಗಲೂ ಕೂಡ ಈ ರೀತಿ CRPC ಸೆಕ್ಷನ್ 41 ಅಡಿ ಈ ನೋಟಿಸನ್ನು ಕೊಡುವಂಥದ್ದಿದೆ. ಹಾಗಾಗಿ ನೀವು ಪ್ರತಿಯೊಂದು ಯಾವ ಸೆಕ್ಷನ್ ಅಡಿ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಮಾಹಿತಿ ಇದೆ ಅದು ಸಂಪೂರ್ಣ ದಾಖಲೆಯನ್ನು ತೆಗೆದುಕೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿವರವನ್ನು ಕೊಡ್ಬೋದು. ಯಾಕಂದರೆ ನಾಗರಿಕ ಕೂಡ ಸಾಕಷ್ಟು ಹಕ್ಕುಗಳಿವೆ. ಅವರ ನಾಗರಿಕರನ್ನ ಯಾವುದೇ ಮನಸ್ಸಿಗೆ ಬಂದಂಗೆ ಯಾವುದೋ ಸಂದರ್ಭದಲ್ಲಿ ಪೊಲೀಸರು ಬಂಧಿಸುವ ಹಾಗಿಲ್ಲ, ಅಥವಾ ಹ್ಯಾಂಡ್ಕಫ್ ಹಾಕುವಂಗಿಲ್ಲ, ವಿಚಾರಣೆಗಾಗಿ ಅಥವಾ ಯಾವುದೇ ರೀತಿ ಕರೆಸ್ಕೊಳ್ಬೇಕು ಸಂದರ್ಭದಲ್ಲಿ ನೋಟಿಸ್ ಕೊಟ್ಟೆ ಕರೆಸಬೇಕು. ಹೀಗೆ ಸಾಕಷ್ಟು ಹಕ್ಕುಗಳಿವೆ. ಹೀಗಾಗಿ ನಾಗರಿಕರು ಹೆದರುವ ಅವಶ್ಯಕತೆ ಇಲ್ಲ. ಪೊಲೀಸರಿಗೆ ನೀವು ಯಾವ ಕಾರಣಕ್ಕೆ ನಮಗೆ ನೋಟಿಸನ್ನು ಕೊಡ್ತೀರಿ, ಯಾವ ಕಾರಣಕ್ಕೆ ಕರಿತೀರಿ ಅಂತಂದು ಕೇಳಿ ಅವ್ರನ್ನ ನೀವು ಠಾಣೆಗೆ ಹೋಗ್ಬೋದು. ಅದರ ಜೊತೆಗೆ ಈಗ ಒಂದು ವೇಳೆ ಅವರು ನೋಟಿಸ್ ಕೊಟ್ಟಿದ್ದ ಸಂದರ್ಭದಲ್ಲಿ ಈಗೇನು CRPC ಸೆಕ್ಷನ್ 91 ಅಡಿ ಆಗಲಿ 160 ಅಡಿ ಆಗಲಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ನಿಮ್ಮಂದೇ ಮಾಹಿತಿಯನ್ನು ತೊಗೊಳ್ಳಿಕ್ಕೆ, ನಿಮ್ಮ ದಾಖಲೆಯನ್ನು ತೆಗೆದುಕೊಳ್ಳಿಕ್ಕೆ ಅವರು ನಿಮ್ಮನ್ನು ಪೊಲೀಸ್ ಠಾಣೆಗೆ ಕರೆದಿರ್ತಾರೆ. ಆದರೆ ಏನು 41 ಅಡಿ CRPC ಸೆಕ್ಷನ್ 41 ಅಡಿ ಕೊಟ್ಟಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಆ ಒಂದು ಪ್ರಕರಣದಲ್ಲಿ ನಿಮಗೆ ಏನಾದರೂ FIR ದಾಖಲಾಗಿದ್ದರೆ ನಿಮ್ಮನ್ನು ಬಂಧಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು 41 ಅಡಿ ನಿಮ್ಗೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಕೂಡಲೇ ನೀವು ನಿಮ್ಮ ಹಿರಿಯ ವಕೀಲರು, ನಿಮ್ಮ ಆತ್ಮೀಯ ವಕೀಲರು, ಒಬ್ಬರ ಚಲೋ ವಕೀಲರನ್ನು ಭೇಟಿಯಾಗಿ ಕೂಡಲೇ ನೀವು ಕೋರ್ಟ್ಗಳಲ್ಲಿ ಆ್ಯಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಬೇಲ್ ಏನಂತ ಹೇಳ್ತಾರೆ, ಈ ಒಂದು ನಿರೀಕ್ಷಣಾ ಬೇಲ್ಗೆ ನೀವು ಜಾಮೀನಿಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ. ನಿರೀಕ್ಷಣಾ ಜಾಮೀನು ನಂತರ ನೀವು ಪೊಲೀಸರನ್ನ ಭೇಟಿಯಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ, ಅಥವಾ ಯಾವ ಕಾರಣಕ್ಕಾಗಿ ಅವರು ಪೊಲೀಸರು ಕರೆದಿದ್ರು ಅಂಥೇಳಿ ಕೇಳಿ ನೀವು ಮಾಹಿತಿಯನ್ನು ಅವರಿಗೆ ಕೊಡ್ಬೋದು. ಇದು ಉಳಿದ ಸಂದರ್ಭದಲ್ಲಿ ಯಾವುದೋ ಸಾಮಾನ್ಯ ವಿಚಾರಣೆ ಸಂದರ್ಭದಲ್ಲಿ, ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಅವರ ವಿಚಾರಣೆಗೆ ಸಹಕಾರ ಕೊಡಬೇಕಾಗಿದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆ ದೃಷ್ಟಿಯಲ್ಲಿ ಬೇರೆ ಪ್ರಕರಣ ಇದ್ದ ಸಂದರ್ಭದಲ್ಲಿ ಯಾವುದೋ ಮಾಹಿತಿ ಕೇಳಲಿಕ್ಕೆ ಕರೆದ ಸಂದರ್ಭದಲ್ಲಿ ನೇರವಾಗಿ ಯಾವುದೇ ಭಯ ಇಲ್ಲದೇ ಪೊಲೀಸ್ ಠಾಣೆಗೆ ಹೋಗಿ ನಾಗರಿಕರು ಮಾಹಿತಿಯನ್ನು ಕೊಡ್ಬೋದು. ಇದಲ್ಲದೆ ಸಾಕಷ್ಟು ನಾಗರಿಕರಿಗೆ ಹಕ್ಕುಗಳಿವೆ. ಯಾವುದೇ ವ್ಯಕ್ತಿನ ಬಂಧಿಸಿದರೆ ಆ ವ್ಯಕ್ತಿಗೆ ಕೂಡಲೇ ಅವ್ರ ಕುಟುಂಬದವರಿಗೆ ಯಾವ ಪ್ರಕರಣದಲ್ಲಿ ಬಂಧಿಸ್ತೀವಿ ಅಂತ ಹೇಳಿ ಅವರು ತಿಳಿಸ್ಬೇಕು. ಅವರ ವಕೀಲರನ್ನ ಭೇಟಿಯಾಗಲಿಕ್ಕೆ ಅವರ ಸಂಬಂಧಪಟ್ಟ ವಕೀಲರನ್ನ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. ಬಂಧಿಸಿದ ಸಂದರ್ಭದಲ್ಲಿ ವಿದಿನ್ 24 ಗಂಟೆ ಒಳಗಾಗಿ ಸಂಬಂಧಪಟ್ಟ ಕೋರ್ಟ್ಗೆ ಅವರು ಹಾಜರುಪಡಿಸಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಹಾಗೆಯೇ ಆ ಬಂಧಿತ ವ್ಯಕ್ತಿಗೆ ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಮತ್ತು ಅವರ ಊಟದ ವ್ಯವಸ್ಥೆಗೆ, ಅವರ ಬಂಧುಗಳ ಭೇಟಿಗೆ, ಹೀಗೆ ಸಾಕಷ್ಟು ಹಕ್ಕುಗಳಿವೆ ನಾಗರಿಕರಿಗೆ. ಇವನ್ನೆಲ್ಲ ಬಳಸ್ಕೊಂಡು ನಾಗರಿಕರು ಪೊಲೀಸರನ್ನು ಪ್ರಶ್ನೆ ಮಾಡ್ಬೋದು. ಹೀಗಾಗಿ ನೀವು ಕಾನೂನು ರೀತಿಯಲ್ಲಿ ಪೊಲೀಸರನ್ನು ನೀವು ಯಾವ ಕಾರಣಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಕರಿತೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರೂ ಕೂಡ ಪೊಲೀಸರು ಒಂದಷ್ಟು ಹುಷಾರಾಗ್ತಾರೆ. ಯಾಕಂದರೆ ಈ ವ್ಯಕ್ತಿಗೆ ಕಾನೂನು ಗೊತ್ತಿದೆ, ಯಾವ ಪ್ರಕರಣದಲ್ಲಿ ನನಗೆ ಇದು ಮಾಡ್ತೀರಿ, ಕರಿತಾ ಇದ್ದೀರಾ, ಇದಕ್ಕೆ ನೋಟಿಸ್ ಕೊಡಿ, ಇದಕ್ಕೆ ಸೆಕ್ಷನ್ ಅಂತೇಳಿ ನೀವು ಮಾತಾಡ್ತಿರೋ, ಆಗ ಅವರು ಕೂಡ ಹುಷಾರಾಗ್ತಾರೆ. ನಿಮ್ಮನ್ನು ಯಾವ ರೀತಿ ಅವರು ದುರುಪಯೋಗ ಅಥವಾ ಅಧಿಕಾರ ದುರುಪಯೋಗ ಪ್ರಶ್ನೆ ಮಾಡದೆ
ಮಾಡ್ದೇ ದುರುಪಯೋಗ ಮಾಡ್ದೇ ನಿಮ್ಮನ್ನು ವಿಚಾರಣೆಗೆ ಕರೆಸೋ ಸಂದರ್ಭದಲ್ಲಿ ಅವರು ಕೂಡ ಯೋಚನೆ ಮಾಡ್ತಾರೆ. ಹೀಗಾಗಿ ನಾಗರಿಕರು ಪ್ರತಿಯೊಬ್ಬ ಪೊಲೀಸರು ಏನಾದರೂ ಠಾಣೆಗೆ ಬರಬೇಕು ಅಂತ ಕರೆದಂಥ ಸಂದರ್ಭದಲ್ಲಿ ನೀವು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳೋದು ಅಥವಾ ನೋಟಿಸ್ ಕೇಳೋದ್ರ ಬಗ್ಗೆ ಸಂದರ್ಭದಲ್ಲಿ ಅವರು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ಬೋದು. ನಾಗರಿಕರು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಈ ರೀತಿ ಮಾಹಿತಿಯನ್ನು ಕೊಡ್ಬೋದು ಅಂತ ಹೇಳ್ಬೋದು. ಅದರ ಜೊತೆಗೆ ತಪ್ಪು ಮಾಹಿತಿ ಕೆಲವು ಸರಿ ಯಾರೋ ಬೇಕು ಅಂತಾನೆ ಕೆಲವು ಈಗ ವರದಕ್ಷಿಣೆ ಪ್ರಕರಣ ಇಂಥ ಸಂದರ್ಭದಲ್ಲಿ ಪೊಲೀಸರು ಅಂತೇಳಿ ಹೆಸರು ಹೇಳಿ ಇನ್ನೊಬ್ರು ಯಾರೋ ಫೋನ್ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅದು ನಿಜವಾಗಿ ಪೊಲೀಸರ ನಂಬರ್ ಹೌದು ಅಲ್ಲೋ ಅಂತ ಪರಿಶೀಲನೆ ಮಾಡಿಕೊಂಡು ಹಾಗೊಂದು ವೇಳೆ ಯಾರು ತಪ್ಪಿದ್ದಂಥ ಸಂದರ್ಭದಲ್ಲಿ ನೀವೇ ತಪ್ಪು ಯಾವುದೋ ವ್ಯಕ್ತಿ ಸುಮ್ಮನೆ ಪೊಲೀಸ್ ಹೆಸರಿನಲ್ಲಿ ಕರೆ ಮಾಡಿದ್ದಂಥ ಸಂದರ್ಭದಲ್ಲಿ ನೀವೇ ಪೊಲೀಸರಿಗೆ ಆ ವ್ಯಕ್ತಿ ವಿರುದ್ಧ ದೂರನ್ನು ಕೊಡ್ಬೋದು. ಹೀಗೆ ನಾಗರಿಕರಿಗೆ ಹಕ್ಕುಗಳಿವೆ. ಅದಲ್ಲದೆ ನಾಗರಿಕರು ಯಾವುದೇ ವ್ಯಕ್ತಿ ವಿರುದ್ಧ ದೂರು ಕೊಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ದೂರನ್ನು ಸ್ವೀಕಾರ ಮಾಡಲೇಬೇಕು, FIR ಮಾಡಬೇಕು. ಹಾಗೊಂದೇಳಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧನೇ ನೀವು ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ FIR ಮಾಡಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಆ ಕೆಲಸವನ್ನು ಅವರು ಮಾಡಲೇಬೇಕು, ಮಾಡ್ತಾರೆ ಕೂಡ. ಹಾಗೊಂದೇಳೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನೀವು ನಿಮ್ಮ ಪ್ರಕರಣದಲ್ಲಿ ನೀವು ನ್ಯಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಪೊಲೀಸರಂದರೆ ಜನ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಜನರು ಕೂಡ ಭಾಳ ಎಚ್ಚರಿಕೆಯಿಂದ ಮತ್ತು ಸೂಕ್ತವಾಗಿ ಪೊಲೀಸರ ಜೊತೆಗೆ ಸ್ಪಂದಿಸಿದಲ್ಲಿ ನೀವು ಯಾವುದೇ ರೀತಿಯ ಭಯ ಬೀಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಪ್ರತಿಯೊಬ್ಬರು ಫ್ರೀಡಮ್ ಟಿವಿಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.